ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ 24ನೇ ಕಂತು 25,025 ಜಿಲ್ಲೆಗೆ 25,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು. ಎಸ್, ಗುಡ್ ನ್ಯೂಸ್ ಅಂತ ಹೇಳ್ತಾ 24/10/2025 ಎಲ್ರಿಗೂ ಸ್ವಾಗತ ಸ್ನೇಹಿತರೆ. ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ನೊಂದಿಗೆ ಸರ್ಕಾರ ಇಲ್ಲಿ ಭರ್ಜರಿ ಮಹಿಳೆಯರಿಗೆ ಒಂದಿಷ್ಟು ಗೃಹಲಕ್ಷ್ಮಿ ಹಣವನ್ನು ಕೂಡ ಇಲ್ಲಿ ಪಡ್ಕೊಳ್ತಾ ಇರುವಂಥದ್ದು, ತಂದು ಕೊಡ್ತಾ ಇರುವಂಥದ್ದು. ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು 25,000 ರೂಪಾಯಿಯನ್ನು ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟು 25 ಜಿಲ್ಲೆಗೆ ಜಮೆ ಆಗ್ತಿರುವಂಥದ್ದು ಎಲ್ರಿಗೂ ಗುಡ್ ನ್ಯೂಸ್ನ ಜೊತೆಗೇನೆ ಎಲ್ಲದನ್ನು ಕೂಡ ನಮಗೆ ತಿಳಿಸ್ಕೊಡ್ತೀನಿ. ಒಂದಿಷ್ಟು ಮಾಹಿತಿಗಳು ಬರ್ತಾ ಇರುವಂಥದ್ದು ಸರ್ಕಾರದ ಕಡೆಯಿಂದ 25,000 ಅಂತಂದ್ರೆ ಅದು ಸಣ್ಣ ಅಮೌಂಟ್ ಅಂತೂ ಅಲ್ವೇ ಅಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋದು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಸರ್ಕಾರ ಯಾರಿಗೆಲ್ಲ ಹಣ ಹಾಕತ್ತೆ, ಯಾರಿಗೆಲ್ಲ ಹಣ ಹಾಕೋದಿಲ್ಲ, ಮಹಿಳೆಯರಿಗೆ ಹಣ ಹಾಕತ್ತಾ, ಮಹಿಳೆಯರಿಗೆ ಹಣ ಹಾಕೋದಿಲ್ವ, ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. 90% ಜನ ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ. ಹಣ ಯಾಕೆ ಬರ್ತಾ ಇಲ್ಲ? ಹಣ ಬರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇಲ್ಲ. ಹಣ ಯಾಕೆ ಬರ್ತಾ ಇಲ್ಲ ಹೇಳಿ ಸರ್? ನಮಗೆ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ. ಸರ್ಕಾರದ ವತಿಯಿಂದಂತೂ ನಯ ಪೈಸೆ ಕೂಡ ಹಣ ಬಂದಿಲ್ಲ ಬಿಡಿ, ಅದು ಕತೆ ಬೇರೆ. ಆದರೆ ಇಲ್ಲಿ ನಯ ಪೈಸೆ ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಹಣ ಬರ್ತಾ ಇಲ್ಲ. ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ತಿಳಿಸ್ಕೊಡಿ ಅಂತ ಎಲ್ರಿಗೂ ಕೂಡ ನಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಒಟ್ಟು ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಈಗ ಎಲ್ರಿಗೂ ಹಣ ಜಮೆ ಆಗ್ತಾ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇಲ್ಲ. ಅಂದರೆ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ, ಕೆಲವರಿಗೆ ಹಣ ಜಮೆ ಆಗ್ತಾ ಇದೆ. ಈಗ ಹಾಗೆ ಜಮೆ ಆಗ್ತಾ ಇಲ್ಲ, ಹಣನೇ ಬಂದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಏನಿಲ್ಲ ಸದ್ಯದ ಮಟ್ಟಿಗೆ. ಇಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರ, CM ಸಿದ್ದರಾಮಯ್ಯನವರ ಸರ್ಕಾರ ಸದ್ಯದ ಮಟ್ಟಿಗೆ ಹಣ ಹಾಕ್ತಾ ಇರುವಂಥದ್ದು. ಆದರೆ ಅದರಲ್ಲಿ ತುಂಬ ಜನರಿಗೆ ಹಣ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಒಂದಿಷ್ಟು ಪ್ರಾಬ್ಲಮ್ ಕೂಡ ಇರುವಂಥದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ತುಂಬ ಪ್ರಾಬ್ಲಮ್ಗಳು ಕೆಲವರದ್ದು ಈಗ ಸದ್ಯದ ಮಟ್ಟಿಗೆ ಆಗ್ತಾ ಇರುವಂಥದ್ದು. ಅಂತಂದರೆ ಕೆಲವ್ರದ್ದು ಹಣ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕೆಲವರು ಹಣ ಬರ್ತಾ ಇಲ್ಲ, ಮಹಿಳೆಯರಿಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಸದ್ಯದ ಮಟ್ಟಿಗೆ. ಇದೊಂದು ಪ್ರಾಬ್ಲಮ್ಗಳು ಕೆಲವೊಂದು ಇರುವಂಥದ್ದು. ಹಾಗಾಗಿ ಇಲ್ಲಿ ಹಣ ಬರ್ತಾ ಇಲ್ಲ. ಅದನ್ನು ಬಿಟ್ಟರೆ ಬೇರೇನೂ ಪ್ರಾಬ್ಲಮ್ ಇಲ್ಲ ಸದ್ಯದ ಮಟ್ಟಿಗೆ. ನನ್ನ ಪ್ರಕಾರ ನಾನು ಹೇಳೋದಾದರೆ ಅದನ್ನು ಬಿಟ್ಟರೆ ಸದ್ಯದ ಮಟ್ಟಿಗೆ ಬೇರೇನೂ ಪ್ರಾಬ್ಲಮ್ಗಳು ಇಲ್ಲ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೇನು ಕೂಡ ಪ್ರಾಬ್ಲಮ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಪ್ಪ ಅಂದ್ರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ ಸದ್ಯದ ಮಟ್ಟಿಗೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ನಾನು ಅದೇ ಹೇಳ್ತಾ ಇರುವಂಥದ್ದು. ಈಗ ತುಂಬ ಜನ ಈಗ ನಾನು ಹೇಳಿದರೆ ನೀವು ಹೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ನಮ್ದು ಆಗಿಲ್ಲ ಸರ್, ನಾವು ಮಾಡಿಲ್ಲ ಸರ್, ನಾವು ಮಾಡೋದಿಲ್ಲ ಸರ್, ನಮಗೆ ಇಲ್ಲಿ ಸರ್ಕಾರ ಏನು ಹಣ ಹಾಕ್ತಾ ಇಲ್ಲ, ಇಲ್ಲಿ ನಯ ಪೈಸೆ ಕೂಡ ಪ್ರಾಫಿಟ್ ಇಲ್ಲ, ಇಲ್ಲಿ ನಮಗೆ ಏನು ಲಾಭ ಇಲ್ಲ, ಸರ್ಕಾರ 1 ರೂಪಾಯಿ ಹಣ ಹಾಕ್ತಾ ಇಲ್ಲ, ನಾವು ಯಾಕೆ ಮಾಡಬೇಕು ಅಂತ ನೀವು ಹೇಳ್ತೀರಾ. ನನಗೆ ಗೊತ್ತಿದೆ ತುಂಬ ಜನರಿಗೆ ಫುಲ್ ಬೇಜಾರಾಗಿ ಹೋಗಿದೆ. ತುಂಬ ಜನರಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಸರ್ಕಾರ ನಯ ಪೈಸೆ ಕೂಡ ಹಣ ಹಾಕ್ತಾ ಇಲ್ಲ, ಸರ್ಕಾರದ ಕಡೆಯಿಂದ ಹಣ ಬರ್ತಾ ಇಲ್ಲ, ನಾವು ಯಾಕೆ ಸುಮ್ಮನೆ ಅದನ್ನು ಮಾಡುವಂಥದ್ದು ಹಾಗೆ ಹೀಗೆ ಅಂತ ನೀವು ಹೇಳ್ತೀರಾ. ಎಸ್, ಹೌದು, ಈಗ ಸರ್ಕಾರ ಹಣ ಹಾಕ್ತಾ ಇಲ್ಲ, ಹೌದು. ಆದರೆ ಸರ್ಕಾರ ಹಣ ಹಾಕ್ತಾ ಇಲ್ಲ ಅಂದ ತಕ್ಷಣ ನಾವು ಸುಮ್ಮನೆ ಇರುವುದಕ್ಕೆ ಆಗಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು. ಸರ್ಕಾರ ಹಣ ಹಾಕ್ತಾ ಇಲ್ಲ ಅಂದ ತಕ್ಷಣ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಸರ್ಕಾರ ಹಣ ಹಾಕ್ತಾ ಇಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥ ವಿಚಾರ, ಅಯ್ಯೋ ಹಣ ಹಾಕಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ವಿಚಾರ ಇದರಲ್ಲಿ ಇಲ್ಲ. ಇಲ್ಲಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಸರ್ಕಾರ ಹಣ ಹಾಕಿಲ್ಲ ಅಂದ ತಕ್ಷಣ ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಆಗಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ನಾವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಸರ್ಕಾರ ಇಲ್ಲಿ ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿದೆ ಇಲ್ಲಿ ಸರ್ಕಾರ ಹಣ ಇಲ್ಲಿ ಜಮೆ ಮಾಡ್ತಾ ಇಲ್ಲ. ಈಗ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಈಗ ಸರ್ಕಾರ ಹಣ ಜಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಸರ್ಕಾರದ ಹತ್ತಿರ ಆಗ್ತಾ ಇಲ್ಲ, ಕೆಲವ್ರದ್ದು ಹಣ ಜಮೆ ಆಗಿಲ್ಲ. ಅಂದರೆ ಸ್ನೇಹಿತರೆ, ಇಲ್ಲಿ ಯಾಕೆ ಆಗಲ್ಲ ಅಂತ ಕೇಳುವಂಥದ್ದು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟಿಂದ ಸದ್ಯದ ಮಟ್ಟಿಗೆ ತುಂಬ ಇಂಪ್ಯಾಕ್ಟ್ಗಳಿದೆ. ಕೆಲವರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಜಮೆ ಆಗ್ತಾ ಇಲ್ಲ. ತುಂಬ ಜನ ಹಣ ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸದ್ಯದ ಮಟ್ಟಿಗೆ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಸ್ನೇಹಿತರೆ, ಟ್ಯಾಕ್ಸನ್ನು ಕಟ್ತಾರೆ ಅಂತಂದರೆ ಅವರಿಗೆ ರೇಷನ್ ಅನ್ನುವಂಥದ್ದು ಸಿಗಲ್ಲ. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದು ಬೇಸಿಕ್. ಯಾಕಪ್ಪ ಅಂತಂದು ತುಂಬ ಜನರಿಗೆ ಗೊತ್ತಿದೆ. ಇದೀಗ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಈಗ ತುಂಬ ಜನರಿಗೆ ಗೊತ್ತಿದೆ. ಸರ್ಕಾರಕ್ಕೆ ಈಗ ಟ್ಯಾಕ್ಸನ್ನು ಕಟ್ತೀರಾ, ಇವ್ರು ಅಂತಲ್ಲ, ಈಗ ಯಾರೇ ಆಗಲಿ ನೀವಾದರೂ ಅಷ್ಟೇ. ಈಗ ಸರ್ಕಾರಕ್ಕೆ ಟ್ಯಾಕ್ಸನ್ನು ನೀವು ಕಟ್ತೀರಾ, ನಿಮಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥ ಕೆಪಾಬಿಲಿಟಿ ನಿಮಗಿದೆ. ನೀವು ಹಣವನ್ನು ಈಗ ತುಂಬ ಅರ್ನವನ್ನು ಮಾಡ್ತೀರಾ ಅಂತಂದು ಸಂಪಾದನೆಯನ್ನು ಮಾಡ್ತೀರಾ, ನೀವು ಹಣವನ್ನು ಸಿಕ್ಕಾಪಟ್ಟೆ
ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡ್ತೀರಾ ಅನ್ನುವಂಥ ರೀತಿಯಲ್ಲಿದ್ದರೆ, ಖಂಡಿತವಾಗ್ಲೂ ನೀವು ಕೂಡ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ತೀರಾ ಅನ್ನುವಂಥ ರೀತಿಯಲ್ಲಿದ್ದರೆ, ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಾ ಅಂತಂದರೆ ನಿಮಗೆ ಸರ್ಕಾರ ರೇಷನನ್ನು ಕೊಡೋದಿಲ್ಲ. ಇನ್ಮೇಲೆ ಖಂಡಿತವಾಗ್ಲೂ ಕೊಡೋಲ್ಲ. ಮುಂಚೆನೂ ಕೊಡ್ತಾ ಇರಲಿಲ್ಲ, ಆದರೆ ಗೊತ್ತಿರಲಿಲ್ಲ. ಜನಗಣತಿ ಮಾಡಿ ಆದಮೇಲೆ ಈಗ ಖಂಡಿತವಾಗ್ಲೂ ಸರ್ಕಾರಕ್ಕೆ ಎಲ್ಲದೂ ಕೂಡ ಗೊತ್ತಾಗಿದೆ. ಯಾರ್ಯಾರಿಗೆ ಈಗ ನಾವು ರೇಷನನ್ನು ಕೊಡಬೇಕು, ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಅಂದರೆ ಸರ್ವೆಯ ಮೂಲಕ ಸರ್ಕಾರಕ್ಕೆ ತಿಳಿದಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಈಗ ಸರ್ಕಾರ ಇದನ್ನು ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಈಗ ಮಹಿಳೆಯರಿಗೆ ಹಣವನ್ನು ಈಗ ಹಾಕ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ. ಆ್ಯಂಡ್ ಈಗ ಯಾರೆಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ಇದೆಲ್ಲರಿಗೂ ಗೊತ್ತಿದೆ. ಈಗ ಜನಗಣತಿಯನ್ನು ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು ಎಲ್ರಿಗೂ ಇದು ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಎಲ್ರಿಗೂ ಹಣ ಜಮೆ ಆಗುತ್ತೆ. ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ ನನ್ನ ಅನಿಸಿಕೆ ಪ್ರಕಾರ. ಯಾಕಪ್ಪ ಅಂತಂದರೆ ಸರ್ಕಾರದ ಕಡೆಯಿಂದ ಎಲ್ರಿಗೂ ಹಣ ಜಮೆ ಆಗಿದೆ ಆ್ಯಂಡ್ ಹಣ ಜಮೆ ಆಗತ್ತೆ. ಯಾಕಪ್ಪ ಅಂತಂದರೆ ಮಹಿಳೆಯರಿಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಇಲ್ಲಿ ದೊಡ್ಡ ಹೊಡೆತವನ್ನು ಬೀಳುತ್ತೆ ಸರ್ಕಾರಕ್ಕೆ. ಈಗ ಏನು ಮಹಿಳೆಯರು ಸಿಟ್ಟು ಮಾಡ್ಕೊಳ್ತಾರೆ ಅಂತಂದರೆ ಅವರಿಗೆ ಕಷ್ಟ ಆಗುತ್ತೆ. ಹಣ ಜಮೆ ಆಗ್ತಾ ಇಲ್ಲ, ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅಂತ ಇಲ್ಲಿ ಸಿಟ್ಟು ಮಾಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಹಾಗಾದರೆ ಇಲ್ಲಿ ಸರ್ಕಾರ ಯಾವಾಗ ಹಣ ಇಲ್ಲಿ ಜಮೆ ಮಾಡತ್ತಂತಂದರೆ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಹಣ ಜಮೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು, ಹೆಚ್ಚಾಗಿ ಸಾಧ್ಯತೆ ಇರುವಂಥದ್ದು. ನಾನು ಎಲ್ರಿಗೂ ಹೇಳ್ತೀನಲ್ಲ, ಸರ್ಕಾರ ಒಂದು ಬಹು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಸರ್ಕಾರ ಇಲ್ಲಿ ಕೊಡ್ತಾ ಇರುವಂಥದ್ದು. ಅದು ನಮ್ಮ ಗೃಹಲಕ್ಷ್ಮಿ ಮಹಿಳೆಯರಿಗಂತಲೇ ಹೇಳಬಹುದು. ಆ್ಯಂಡ್ ಎಲ್ಲದಕ್ಕೂ ನಾನು ಕೇಳುವಂಥದ್ದು ಇಷ್ಟೇ, ಎಲ್ಲದಕ್ಕೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರಲಿ, ನಿಮ್ಮೆಲ್ಲರ ಅಕೌಂಟಿಗೆ ಹಣನೂ ಕೂಡ ಬರಲಿ, ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಲಿ. ಆ್ಯಂಡ್ ನಿಮಗೆ ಇಲ್ಲಿ ಸತತವಾಗಿ 6,000 ರೂಪಾಯಿ ಹಣ ಜಮೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಪ್ಪ ಅಂತಂದರೆ ಇದರಲ್ಲಿ ಮಹಿಳೆಯರಿಗೆ 6,000 ರೂಪಾಯಿ ಹಣ ಹೇಗೆ ಜಮೆ ಆಗುತ್ತಂತ ನಾನು ಹೇಳೋದಾದರೆ, ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ 3 ಕಂತಿನ ಹಣ ಬರಬೇಕಿದೆ. ಅದು ಜಮೆ ಆಗುತ್ತೆ. ನೋಡೋಣ ಏನು ಕತೆ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೊಂದು ವಿಚಾರ, ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಂತ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಬೇಡಿ. ಒಂದು ಭ್ರಮೆಯಲ್ಲಿದ್ದೀರಾ, ನಮ್ಗೆ ಹಣ ಬರುತ್ತಂತ. ಇಲ್ಲ, ನಾನು ಅದೇ ಹೇಳ್ತಾ ಇರುವಂಥದ್ದು. 90% ಜನ, ನಾನು ಎಲ್ರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಗಳಿಗೆ ಹೇಳುವಂಥದ್ದು ಇಷ್ಟೇ, ದಯವಿಟ್ಟು EKYC ಮಾಡ್ಕೊಳ್ಳಿ, NCPA ಮ್ಯಾಪಿಂಗ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಸರ್ಕಾರಕ್ಕೆ ಗೊತ್ತಾಗಲಿ, ಹಣ ಹಾಕಿಲ್ಲ ನಾವು ಅಂತ ಗೊತ್ತಾಗಲಿ ಅವರಿಗೆ. ಅವರು ಆಮೇಲೆ ಅದಕ್ಕೆ ಬೇಕಾದರೆ ನೀವು ನೋಡಿ, ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ, ಸರ್ಕಾರದವ್ರು ನೋಡ್ತಾರೆ. ಯಾವುದೇ ಒಂದು ಈಗ ಸೋಷಿಯಲ್ ಮೀಡಿಯಾ ಅಂತಂದರೆ ಸಣ್ಣ ವಿಚಾರ ಅಲ್ಲ. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಎಷ್ಟು ಬೆಳೆದಿದೆ, ಏನೆಲ್ಲ ಒಳ್ಳೇದಾಗ್ತಾ ಇದೆ, ಏನೆಲ್ಲ ಏನು ತುಂಬ ಒಳ್ಳೇದಾಗ್ತಾ ಇದೆ ಎಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ತುಂಬ ದೊಡ್ಡ ವಿಚಾರ. ಈಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸಣ್ಣ ವಿಚಾರ ಅಲ್ಲ. ಅದೇ ನಾನು ಹೇಳ್ತಾ ಇರುವಂಥದ್ದು, ನೀವೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಕೆಲಸ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರಾ ಅಂತಂದರೆ ನಾನು ಖಂಡಿತವಾಗ್ಲೂ ದಿನ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಡೆಫಿನೆಟಾಗಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, EKYC ಮಾಡ್ಕೊಳ್ಳಿ, NCPA ಮ್ಯಾಪಿಂಗ್ ಮಾಡ್ಕೊಳ್ಳಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ, ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು, ಮಧ್ಯದಲ್ಲೇ ಸ್ಕಿಪ್ ಮಾಡುವಂಥದ್ದು ಮಾಡಬಾರ್ದು ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ.